ಆರ್ಕೆಸ್ಟ್ರಾ ಆಲ್ಬಮ್ ಇದೆ, ಅದು ಎಲ್ಲಿ ಇಟ್ಟಿದೀವಿ ಅಂತ ಗೊತ್ತಿಲ್ಲ. ರಾಕ್ಲೈನ್ ವೆಂಕಟೇಶ್ ಇದ್ದಾರೆ. ಅದು ಉದಯ ಕಾಮಿಡಿಲಿ ಚಾನ್ಸ್ ಕೇಳ್ಕೊಂಡು ಹೋಗಿದ್ದೆ, ಆಗ ಅಲ್ಲಿ ಸಿಕ್ಕಿದ್ರು. ಯಾವಾಗಲೂ ಒಂದು ಬ್ಯಾಗ್ನ ತಗೊಂಡು ಆಲ್ಬಮ್ ಮಾಡ್ಕೊಂಡು ಓಡಾಡ್ತೀವಿ. ಹಿಂದ್ಗಡೆ ನಿಮ್ದೊಂದು ಆಲ್ಬಮ್ ಅಂದರೆ ನಿಮ್ಮ ಫೋಟೋಸ್ ಎಲ್ಲ ಆರ್ಕೆಸ್ಟ್ರಾದವೆಲ್ಲ ತಗೊಂಡು ಓಡಾಡಿದ್ವಿ. ಅದಕ್ಕೆ ಒಂದಿಷ್ಟು ಮೇವು ತುಂಬಿಟ್ರೆ ರಾತ್ರಿ ಹೊತ್ತು ಇಲ್ಲಿ ತಿನ್ಕೊಂಡು ಇಲ್ಲಿ ಮಲಗ್ತಾರೆ. ಸೊ ಹುಲ್ಲು ಹಾಕಿದ್ರೆ ತೆಗೆದಾಕ್ಬೇಕು. ಹುಲ್ಲು ಹಾಕಿದ್ರೆ ತೆಗೆದಾಕೋದು. ಇನ್ನೊಂದು 50 ಬರುತ್ತೆ ಹುಲ್ಲು. ಇಲ್ಲೇನೂ ಕಡಿಮೆ, ಒಂದು 15,000 16,000 ಇವೆಲ್ಲ 30,000 ಗಂಟೆ ಮಾರ್ಕೋಬೋದು ಚೆನ್ನಾಗಿ ಬಂದರೆ. ಅದು ಚೆನ್ನಾಗಿ ದಪ್ಪಾಗಿದ್ರೆ ಸೂಪರಾಗಿ ಬಂದರೆ ಅಷ್ಟಕ್ಕೆ ಮಾರ್ಕೋಬೋದು. 25,000 ಮೇಲೆ ಮಾರ್ಕೋಬೋದು. ಹಂಗೆ ಮಾತಾಡ್ಕೊಂಡು ಹಂಗೆ ಲೀಡ್ ಕೊಡೋದು. ಬನ್ನಿ ಸರ್, ಹಂಗೆ ಸ್ಟ್ರೈಟ್ ರೈಟ್ ತಗೊಂಡ್ರೆ ಸೆಡ್ ಐತಿ. ಸೆಡ್ಡು ಮಡೆನೂರು ಕುರಿ ಸೆಡ್ ಬರ್ರಿ. ಮಡೆನೂರು ಶೆಡ್ಡು. ಓಕೆ, ಕುರಿ ಸೆಡ್ ಒಳಗಡೆ ಹೋಗ್ತಿದ್ವಿ. ಓಹೋ, ಮೂರನೇ ಬ್ಯಾಚ್ ಸರ್ ಇವು. ಒಂದು 2 ಬ್ಯಾಚ್ ಇದ್ದ ಕೊಟ್ಟೆ. ಎಲ್ಲ ಟಗರ ಕುರಿ ಎಲ್ಲ ಮಿಕ್ಸು? ಎಲ್ಲ ಟಗರು. ಎಲ್ಲ ಟಗರನೇ? ಎಲ್ಲ ಟಗರೆ. ಬರ್ರಿ ಕೂತ್ ಲೈಟ್ ನೋಡ್ಕೊಳ್ಳಿ. ಲೈಟಿಂಗ್ ಇದೆ ಬಿಡಿ. ಕರೀಲ ಇಲ್ಲಿಗೆ ಬರ್ರಿ. ಇಲ್ಲಿ ಬರ್ತದ್ರಿ, ಬರೀ ಸರ್ ಕೂತ್ಕೊಳ್ಳಿ. ಓ ನೋಡಿ ಆಯ್ತು ಸರ್. ಈಗ ಎಷ್ಟಿದೆ ಟಗರುಗಳು ಸರ್? 20. 20. ಒಂದು ವರ್ಷಕ್ಕೆ ಮಾರೋದು ನಾವೀಗ. ಹಾಂ. ಒಂದು ವರ್ಷಕ್ಕೆ ಈಗ ತರುವಾಗ ಎಷ್ಟಿರುತ್ತೆ ಅಂದಾಜು ಪ್ರೈಸು? ಇವೆಲ್ಲ 9,000 ಒಂದೊಂದು. ಎಲ್ಲ ಎಳಗಮರಿ. ಈ ಕಡೆ ಎಲ್ಲ ಎಳಗಮರಿ. ಗೊತ್ತು ಎಳಿಗೆ. ಬೇರೆ ಜಾತಿವು ಡಾರ್ಫರ್ ಗೀಫರ್ ಅಂತ ತಾಕಿದ್ರೆ ತಗೊಳ್ಳೋದ ಸರ್. ನೀವು ಎಂಥ ಜಾತಿವರ ಸಾಕಿ ₹1,00,000 ಸಾಕಿ ಮಟನ್ ಲೆಕ್ಕಾಚಾರದಲ್ಲೇ ಕೇಳೋದು. ಹೌದೌದು. ಅದೆಷ್ಟು ತೂಕ ಆಗುತ್ತೆ? ಅವ್ರು 1.5 ಲಕ್ಷ ಡಾರ್ಫರ್ ಅಂದರೆ 25,000 ಕೊಡಿ ಅಂತ ಮಟನ್ ಲೆಕ್ಕ. ಹೌದೌದು. ಇವಾದರೆ ಚಿಂದಂಗೆ ಸಾಕ್ತವೆ, ಚಿಂದಂಗೆ ಬೆಳಿತವೆ. ಕೆಮ್ಗಿಮ್ ಆದರೂ ಸ್ವಲ್ಪ ತಡ್ಕೊಳ್ತವೆ. ಬಟ್ ಸ್ವಲ್ಪ ಬಿಸಿನೀರು ಕೊಡ್ಕೊಬೇಕು ಶೀತದ ಟೈಮಲ್ಲಿ, ಕೊರೆ ಟೈಮಲ್ಲೆಲ್ಲ. ಈಗೇನಿಲ್ಲ ಬಿಡಿ, ಶೆಕೆ ಬೆಚ್ಚಗದ. ಈ ನಾಟಿ ಕುರಿ, ಈ ಎಳಿಗೆ ನಾಟಿ ಕುರಿ ಬಿಳಿವು. ಅವು ಏನೂ ಇಲ್ಲ, ಚೆನ್ನಾಗಿ ಅವು ವಸತಿದ್ದು. ಈಗ 19 ಕೊಟ್ಟೆ. ಸ್ವಲ್ಪ ಅವು ಜಾಸ್ತಿ ತೂಕ ಬರಲ್ಲ, ಇವು ತೂಕ ಬರ್ತವೆ. ಅವು ಸ್ವಲ್ಪ ಬೆಲೆನೂ ಕಡಿಮೆ, ಒಂದು 15,000 16,000 ಇವೆಲ್ಲ 30,000 ಗಂಟೆ ಮಾರ್ಕೋಬೋದು ಚೆನ್ನಾಗಿ ಬಂದರೆ. ಅದು ಚೆನ್ನಾಗಿ ದಪ್ಪಾಗಿದ್ರೆ ಸೂಪರಾಗಿ ಬಂದರೆ ಅಷ್ಟಕ್ಕೆ ಮಾರ್ಕೋಬೋದು. 25,000 ಮೇಲೆ ಮಾರ್ಕೋಬೋದು. ಅವು ಬಿಳಿವು ಅಲ್ಲ, ಒಂದು 15,000 16,000 ಅವು ಚೆನ್ನಾಗಿರ್ತವೆ. ಬಟ್ ಹಿಂಗೆಲ್ಲ ಬರಲ್ಲ, ಲೆಂತ್ ಬರಲ್ಲ. ಸೊ ಗುಡ್ಡಕ್ಕಿರ್ತವೆ, ಸ್ವಲ್ಪ ಮೋಟ. ಕುರಿಗಳು ಜಾಸ್ತಿ ಅವು. ಇದರಲ್ಲಿ ಎಳಗದಲ್ಲಿ ಸ್ವಲ್ಪ ಮಿನ್ಗಂಡು ಮಿಕ್ಸ್ ಅವೆ, ಪ್ಯೂರ್ ಇಲ್ಲ, ಸ್ವಲ್ಪ ಕ್ರಾಸ್ ಅವೆ. ಈ ಮೇಕೆ ಸಾಕಲ್ವಾ? ಮೇಕೆ ಸ್ಟಾರ್ಟಿಂಗ್ ಸಾಕಿದೆ ಸರ್ 4 ವರ್ಷದ ಮುಂಚೆ. ನಮಗೆ ಮೇಕೆ ಕೈ ಹಿಡಿಯಲ್ಲ ಅವಾಗಿಂದಲೂ. ಇಲ್ಲ, ವರ್ಕೌಟ್ ಆಗೋದಕ್ಕಿಂತ ಮೇಕೆ 1.5 ವರ್ಷ 2 ವರ್ಷ ಬೇಕು ಚೆನ್ನಾಗಿ ಗ್ರೋತ್ ಆಗೋಕ್ಕೆ. ಇವೆಲ್ಲ 10 ತಿಂಗಳಿಗೆ ಆಗ್ಬಿಟ್ಟು. ಬಟ್ ಅದರಲ್ಲಿ ಏನಂದ್ರೆ ಮರಿಗಳಾಗ್ತವಲ್ಲ, ನಂಬರ್ ಆಫ್ ಮರಿಗಳು ಜಾಸ್ತಿ ಆಗ್ತವೆ ಸರ್. ಹೆಣ್ಣು ಅದು ಡೈಲಿ ಇಲ್ಲೇ ಎತ್ಕೊಂಡು ಮಾಡೋರಿಗೆ ಆಡು ನಮಗೆ ಹೆಣ್ಣು ಆಗ್ತಾಯಿಲ್ಲ ಸರ್. ಅವು ಮರಿಗಳಾಗ್ತವೆ. ಕೊನೆಗೆ ಅವೇನಾರ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ 4,000 5,000 ಕೇಳ್ತಾರೆ. ಚೆನ್ನಾಗಿರಲ್ಲ. ಆಮೇಲೆ ಒಂದು ಅಡಿಕೆ ಗಿಡ ಬಿಡಲ್ಲ, ಕ್ಲೀನಾಗಿ ಹತ್ತಿ ಜಂಪ್ ಮಾಡ್ತೀವಿ. ಅಡಿಕೆ ಗಿಡ ತಿನ್ನಾಕ್ಬಿಡ್ತವೆ. ಇವಾದ್ರೆ ನೆಲದಲ್ಲಿ ತಿಂತ ಹೊಸ್ಕೊಳ್ತಾರೆ, ಅವೆಲ್ಲ ಫುಲ್ ಹಾಳು ಮಾಡಿಬಿಡ್ತಾರೆ. ಹಂಗಾಗಿ ಇದು ಬೆಸ್ಟು. ಕೆಳಗ ಮರಿ ಬೆಸ್ಟು. ಮನು ಅವ್ರಿಗೆ ಮುಂಚೆ ಅಂದರೆ ಹುಟ್ಟಿದಾಗ ಆದರೆ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ? ತಂಗಿ ಒಬ್ಬಳಿದ್ದಾಳೆ, ಮದುವೆ ಮಾಡಿಕೊಟ್ಟಿದ್ದೀನಿ ಇಲ್ಲೇ ಚಾಕ್ನಳ್ಳಿಗೆ. ಇನ್ನು ನಮ್ಮ ತಾಯಿ ಅಜ್ಜಿ ಏಕಮಾತ್ರ ಪುತ್ರನ? ಎಲ್ಲ ವರ್ಷದ ಒಬ್ಬನೇ ಮಗ. ನಮ್ಮ ತಾಯಿ ಅಜ್ಜಿ 2 ಇದ್ದಾರೆ. ತಮ್ಮ ಅಜ್ಜಿ ಅಂದರೆ ನಿಮ್ಮ ಅಮ್ಮನ ನಮ್ಮ ಅಪ್ಪನ ಅಮ್ಮ. ನಮ್ಮ ತಾಯಿ 2 ಇದ್ದಾರೆ. 2 ಯಾವಾಗಲೂ ಇಲ್ಲೇ ಇರ್ತಾರೆ. ತಂದೆ ಮತ್ತು ತಾತ ಆಲ್ಮೋಸ್ಟ್ ತೀರೋಗಿ ಒಂದು 15 ವರ್ಷದ ಮೇಲಾಗಿದೆ. ಓಕೆ. ಎಲ್ಲ ಮನೆ ಜವಾಬ್ದಾರಿಗೆ ತಗೊಂಡಿದ್ದೆ ನಾನೆಲ್ಲ 16-17 ವರ್ಷ ಆಗೋಯ್ತು. ಅವಾಗಿಂದಲೂ ಇವತ್ತು ಸೊಸೈಟಿಲಿ ಅಕ್ಕಿ ಕೊಡೋದ್ರಿಂದ ಹಿಡಿದು, ಲೋನ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು, ಒಂದು ಪಿಂಚಣಿ ಬರೋ ದುಡ್ಡು ಏನಾರ ಮಿಸ್ಸಾರು ಪ್ರತಿಯೊಂದು ನನ್ನದೇ ಜವಾಬ್ದಾರಿ. ನಿಮ್ಮದು ಜವಾಬ್ದಾರಿ. ನಾಳೆ ಅಕ್ಕಿ ಕೊಡ್ತಾರೆ, ಅವ್ರಿಗೆ ಪಾಪ ಹೊರಕ್ಕಾಗಲ್ಲ. ಅಲ್ಲಿ ಹೆಬ್ಬೆಟ್ ಕೊಟ್ಟು ತಗೊಂಡು ಮನೆಗೆ ಕೊಟ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು. ಓಕೆ. ಈಗ ಇದು ಮನೆ ಒಬ್ಬರೇ ಇರ್ತಾರೆ ಅವರು? ಇಬ್ಬರೇ ಇರ್ತಾರೆ ಅಜ್ಜಿ ಅಮ್ಮ. ಬಟ್ ಮಿಕ್ಕಿದ್ದೆಲ್ಲ ನಾನು ಅಲ್ಲೇ ಕ್ಯಾಮ್ರಾದಲ್ಲಿ ನೋಡ್ಕೊತೀನಿ, ತೊಂದರೆ. ಈಗ ವೈಫೈ ಕ್ಯಾಮ್ರಾ ಅಲ್ಲಿ ನೋಡ್ಕೊತೀನಿ, ತೊಂದರೆ ಇಲ್ಲ. ಇನ್ನು ನನ್ನ ಹೆಂಡತಿ ಅಲ್ಲೇ ಬೆಂಗಳೂರಲ್ಲಿ ಇರೋದು. ಅವರು ವಾರಕ್ಕೆ ಒಂದ್ಸತಿ ಬರ್ತಾರೆ, ಕೆಲಸ ಏನಿದೆ ಅದು ನೋಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ನಮ್ಮ ಪಾಪನೂ ಅಲ್ಲೇ ಐತಿ. ಸೊ ಇವಾಗ ನೀವು ಒಬ್ಬರೇ ಬಂದಿರೋದಾ? ಒಬ್ಬನೇ ಬಂದಿದ್ದೀನಿ. ಪಾಪ ಒಬ್ಬನೇ ಮಗ? ಮಗಳು ನನಗೆ ಒಬ್ಬಳು. ಅಲ್ಲ, ಒಬ್ಬ ಮಗಳು? ಇಲ್ಲ, ಒಬ್ಬಳೇ ಮಗಳು. ಸೊ
ಸೊ ಮತ್ತೆ ಹೆಂಗ್ ನಡೀತಿದೆ ಸರ್ ಈಗ ನೆಕ್ಸ್ಟ್ ಸಿನಿಮಾಗಳು? ಸರ್ ಚೆನ್ನಾಗಿ ನಡೀತಾ ಇದೆ. ಈಗ ಪ್ರಾಜೆಕ್ಟಿಗೆ ಇನ್ನೊಂದು ಸಿನಿಮಾ ಏನೋ ಮಾಡ್ತಿದೆ. ನನ್ನ ರಸ ಬಿಟ್ರೆ ಇನ್ನೊಂದಿದೆ ಅದಲ್ಲದೆ ಮುತ್ತರಸ ಮುತ್ತರಸ ಬಿಟ್ರೆ ಈಗ ಇನ್ನೊಂದು ಸಿನಿಮಾ ಪುರದಮುದೇಶ ಅಂತಲೇ ಮುಹೂರ್ತ ಮಾಡಬೇಕು ಅಂತ. ಇಲ್ಲಿಯವರೇನಾ ಪ್ರೊಡ್ಯೂಸರು? ಇಲ್ಲೇ ಪುರದಮುದೇಶ ಅಂತಲೇ ಮಾಡಬೇಕು ಅಂತ. ಅದೊಂದು ಸ್ಟಾರ್ಟ್ ಆದರೆ ಫಸ್ಟ್ ಏನೇ ಸಿನಿಮಾ ಸ್ಟಾರ್ಟ್ ಆದರೂ ಸರ್ ನಮ್ಮ ಪ್ರವೃತ್ತಿ ಮಾತ್ರ ನಡೀತಾ ಇರಬೇಕು. ಈಗ ಸಿನಿಮಾ 24/7 ಇರಲ್ಲ. ಇಲ್ಲ, ಹೌದೌದು. ಈಗ ನಮ್ಮ ಶೂಟಿಂಗ್ ಮುಗಿದ್ರೆ ಡೈರೆಕ್ಟರ್ ಕೆಲಸ ಇಲ್ಲ, ಅದು ಇದು ಏನಿರುತ್ತೆ ಡಬ್ಬಿಂಗ್ VFX ಏನೇ ಇದ್ರು ಅವ್ರು ಮಾಡ್ಕೊಂತಾರೆ. ಅದೊಂದು 6 ತಿಂಗಳು ಬೇಕು. ಅಲ್ಲಿವರೆಗೂ ನಾವೇನು ಮಾಡ್ತಾ ಇರ್ತೀವಿ, ಕರೆಕ್ಟ್. ಅಲ್ಲಿವರೆಗೂ ನಾವು ಏನು ಕೃಷಿನ ಆರ್ಕೆಸ್ಟ್ರನ ಮಾಡ್ಕೊತಾ ಇರ್ತೀವಿ. ಸಿನಿಮಾ ರಿಲೀಸ್ ಒಂದು ತಿಂಗಳಿದ್ದಾಗ ಪ್ರಮೋಷನಿಗೆ ಹೋಗಿ ಚೆನ್ನಾಗಿ ಪ್ರಮೋಷನ್ ಮಾಡಿಕೊಟ್ಟು ಚೆನ್ನಾಗಿ ಮಾಡಬೇಕು. ಆ ತಿಂಕ ಮಾಡಿದ್ದೀವಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರೆ ಕೆಲಸ ನಮಗೆ ಜೀವನ ಆಗಲ್ಲ. ಎಲ್ಲ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಪ್ರೊಡ್ಯೂಸರ್ ಉಳಿಬೇಕು, ಇತ್ತಾಗ ನಮ್ಮ ಜೀವನನೂ ಉಳಿಬೇಕು. ಇದೇನು ಮಿಷಿನ್ ಸರ್ ಇದು? ಇದು ರೋಟ್ ರೋಡಿಯದ ಕಟ್ ಮಾಡೋದು. ಏನು ರೋಟ್ ಮಾಡೋದು? ಇದು ರೋಟ್ ಆಗುತ್ತೆ. ನೇಗ್ಲು ಐತಿ. ಇದು 1 ಗೇರು, ಇದು 2 ಗೇರು, ಇದು ನ್ಯೂಟ್ರು. ಪೆಟ್ರೋಲ್ ಹಾಕೊಂಡು ಹೊಡೆಯೋದು. ಇದು ಮೇವು ಕಟ್ ಮಾಡೋ ಮಿಷಿನ್ ಒಂದು 5 ವರ್ಷ ತಂದಿದೆ. ಚೆನ್ನಾಗಿದೆ. ಇದುವರೆಗೂ ರಿಪೇರಿ ಬಂದಿಲ್ಲ. ಸೂಪರ್ ಆಗಿದೆ. 5 ವರ್ಷ ಇದ್ರು ಇನ್ನೂ ಆಗಿಲ್ಲ. ಅಂದರೆ ಇನ್ವೆಸ್ಟ್ಮೆಂಟ್ ವರ್ತಾ ಇದು? ಸೂಪರ್. ಎಷ್ಟು ಕೊಟ್ಟು ತೊಗೊಂಡ್ರಿ ಇದು? ಅವಾಗೆಲ್ಲ 18 ಐತಿ, ಈಗೆಲ್ಲ ಜಾಸ್ತಿ ಆಗಿದೆ ಅಂತ ಅಂತಾರೆ, ಗೊತ್ತಿಲ್ಲ. ಚೆನ್ನಾಗಿ ಕರೆಂಟಲ್ಲಿ ಹೊಡೋದು? ಕರೆಂಟ್ ಸಾಕತ್ತ ಹೊಡೆಯುತ್ತೆ. ಮೊದಲೆಲ್ಲ ಇದರಲ್ಲಿ ನೋಡಿ ಕತ್ತರಿ ಕಟ್ ಮಾಡೋರು. ನೋಡಿ ರಾತ್ರಿ ಹೊತ್ತು ದನಗಳು ಇಲ್ಲಿ ಬಂದು ಮಲಗ್ತವೆ. ನೀವು ಕಟ್ಟಬೇಕು ಅನ್ನಂಗಿಲ್ಲ. ತೊಟ್ಟಿ ತಂದಿದ್ದೀನಿ. ಇದಕ್ಕೊಂದಿಷ್ಟು ಮೇವು ತುಂಬಿಟ್ರೆ ರಾತ್ರಿ ಹೊತ್ತು ಇಲ್ಲಿ ತಿನ್ಕೊಂಡು ಇಲ್ಲಿ ಮಲಗ್ತವೆ. ಸೊ ಹುಲ್ಲು ಹಾಕಿದ್ರೆ ತೆಗೆದಾಕಬೇಕು? ಹುಲ್ಲು ಹಾಕಿದ್ರೆ ತೆಗೆದಾಕೋದು. ಇನ್ನೊಂದು 50 ಬರುತ್ತೆ ಹುಲ್ಲು. ಹಿಂಗೆ ಹೇಳಿದ್ದೀನಿ. ಸೊ ಎಲ್ಲ ದುಡ್ಡು ಕೊಟ್ಟೆ ತೊಗೊಳೋದು ನೀವು ಹುಲ್ಲು? ಸರ್ ದುಡ್ಡು ಕೊಟ್ಟೆ. ಇದನ್ನು ಹಾಕ್ಬಿಟ್ರೆ ಒಳಗಡೆ ಹೋಗಿ ತಿನ್ನಲ್ಲ. ಕರೆಕ್ಟ್. ಇದು ಹಾಕಿದ್ರೆ ಹಿಂಗೆ ಎಟ್ಕಲ್ವಲ್ಲ? ಎಟ್ಕಲ್ಲ, ಹಂಗೆ ತಿನ್ನಲ್ಲ. ಹಿಂಗೆ ಹಾಕ್ಬಿಟ್ರೆ. ಮತ್ತು ನೀವು ತೊಗೊಂಡಂಥ ಪ್ರೈಸ್ಗಳು? ಬನ್ನಿ ಹೊರಗಡೆ ತೋರಿಸ್ತೀನಿ. ಇವೆಲ್ಲ ಸಬ್ಸಿಡಿ ಪೈಪು. ಸೊ ಹಂಗಾರೆ ಎಲ್ಲ ಓಡಾಡಿ ಮಾಡಿಸ್ತೀರಾ? ಸಬ್ಸಿಡಿ ಮಾಡಿಸೋದು, ಸಬ್ಸಿಡಿ ಸರ್ಕಾರದಿಂದ ಏನೇನು ಬರುತ್ತೆ ಎಲ್ಲ ಸವಲತ್ತುಗಳು ತಗೋತೀರಾ? ಜನತಾ ಮನೆ ಬಿಲ್ಲು, ಬಾತ್ರೂಮ್ ಬಿಲ್ಲು, ಕೊಡಿಕೆ ಬಿಲ್ಲು, ಕೃಷಿ ಹೊಂಡ, ಆಮೇಲೆ ಅಡಿಕೆ ಮರಕ್ಕೆ ಬಿಲ್ ಕೊಡ್ತಾರೆ, ತೆಂಗಿನ ಮರಕ್ಕೆ ಬಿಲ್ ಕೊಡ್ತಾರೆ. ಏನೇನಿಲ್ಲ ಸರ್ ಎಲ್ಲಕ್ಕೂ ಕೊಡ್ತಾರೆ ಬಿಲ್. ಅಂದರೆ ಗೊತ್ತಿಲ್ಲ ಕೆಲವ್ರಿಗೆ. ಬಟ್ ಓಡಾಡಬೇಕು ಸಿಕ್ಕಾಪಟ್ಟೆ. ತೋಟಕ್ಕೆ ಬಂಡ್ ಹಾಕ್ಸ್ತೀವಲ್ಲ ಅದಕ್ಕೂ ದುಡ್ಡು ಕೊಡ್ತಾರೆ. ಬಟ್ ಅದು ಓಡಾಡಿ ತಗೋಬೇಕು. ಇವರು ನಮ್ಮ ಅಜ್ಜಿ. ನಮಸ್ತೆ. ನಾವು ಇಲ್ಲಿಯವರೇನೆ, ಕಾರಹಳ್ಳಿ, ಬಾಗೂರ್ ಹತ್ರ. ಇವರೇ ಎಲ್ಲ ಫುಲ್ಲು ಮೇಂಟೈನ್ ಮಾಡೋದು ಇಲ್ಲಿ. ಇವರು ನಮ್ಮ ತಾಯಿ. ಇದು ನಮ್ಮ ಈವೆಂಟ್ಸ್ ನೋಡಿ ಇಲ್ಲೇ ಐತಿ. ಅದು ಇದ್ರಲ್ಲಿ ಮಾಡಿಸಿದ್ದೀನಿ, ಜಿಂಕಿ ಚಕ ಆರ್ಕೆಸ್ಟ್ರಾ. ಜಿಂಕಿ ಚಕ ಆರ್ಕೆಸ್ಟ್ರಾ ಸೂಟ್ ಕೇಸಲ್ಲಿ ಐತಿ. LED ಮಾಡಿಸಿದ್ದೀನಿ. ಸಖತ್ತಾಗಿದೆ ಅದು. ನೋಡಿದ್ರ ಅದು? ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫೋಟೋಗಳು ಹಾಕಿದ್ದೀನಿ. ಕುಲದಲ್ಲಿ ಕಿಡಿಯೋದು ಆ ಟೈಮಲ್ಲಿ. ದೇವೇಗೌಡ ಅಪ್ಪಾಜಿ ಅವ್ರದ್ದಿದೆ. ನಮ್ಮ ಹಾಸನದ ಒಂದು ಮಾಣಿಕ್ಯ. ಅದೇ ಮಣ್ಣಿನ ಮಗ ಅಂತಾನೆ ಹೆಸರು ಅವ್ರಿಗೆ. ಅಂದರೆ ಡೂಪ್ಲೆಕ್ಸ್ ಥರನೇ ಇಲ್ಲ? ಏನೋ ಮಾಡಿದ್ವಿ ಸರ್ ಚಿಕ್ಕದಾಗಿ, ಏನೋ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ. ನೋಡಿ ಇಲ್ಲಿ ಇದು ಕ್ಲೋಸ್ ಮಾಡಿದ್ರೆ ಡೂಪ್ಲೆಕ್ಸು, ಕ್ಲೋಸ್ ಮಾಡಿದ್ರೆ ನೋಡಿ ಹಸು ಕರು ಇಲ್ಲೇ ಸ್ಟಾರ್ಟಿಂಗೆ ನಮಗೆ. ನಿಮ್ಮ ಸಾಧನೆಯ ಇಲ್ಲೆಲ್ಲ ಇದೆ ಪ್ರಶಸ್ತಿಗಳು.